ಹಾಯ್ ಫ್ರೆಂಡ್ಸ್, ಉಳಿದಿರೋ ಚಪಾತಿನ ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೀರಾ? ಹಾಗಿದ್ರೆ ನೀವು ಈ ಥರ ಡಿಫ್ರೆಂಟಾಗಿ ಒಂದು ಕಟ್ಲೆಟ್ನ ಮಾಡ್ಬೋದು. ತುಂಬ ಈಸಿಯಾಗಿ ಕೆಲವು ಇಂಗ್ರೀಡಿಯೆಂಟ್ಸಿಂದ ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಬೇಗನೆ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ನಾವು ಕಟ್ಲೆಟ್ನ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ನಾವು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ 2 ಚಪಾತಿ ಇಲ್ಲಾಂದರೆ 3 ಚಿಕ್ಕದಿದ್ದ ಚಪಾತಿ 2-3 ಚಪಾತಿ ತೊಗೊಂಡಿದ್ದೀನಿ. ಇದು ಹಿಂದಿನ ದಿನ ರಾತ್ರಿ ಮಾಡಿರೋಂಥ ಚಪಾತಿ. ಇದಕ್ಕೆ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಇಲ್ಲೆಲ್ಲ ಹಾಕಿದ್ದೀನಿ. ಲಿಸ್ಟಲ್ಲಿದೆ ಇಂಗ್ರೀಡಿಯೆಂಟ್ಸ್ಗಳು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಇಲ್ಲಿ ಕಮ್ಮಿನೇ ಇದೆ. ನೀವು ಅದರಲ್ಲಿರೋ ಅಂಥದ್ದನ್ನು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾವು ಇವಾಗ ಚಪಾತಿನ ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿಟ್ಕೋಬೇಕು. ತುಂಬ ಪೌಡ್ರಲ್ಲ, ಸ್ವಲ್ಪ ಅಂದರೆ ರವೆ ಇರುತ್ತಲ್ಲ ಆ ಥರ. ಇವಾಗ ಬೇಯಿಸಿರುವಂಥ ಆಲೂಗಡ್ಡೆನ ಇದಕ್ಕೆ ಹಾಕ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವಾಗ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ. ಇದು ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಟೇಸ್ಟಾಗಿ ಬರುತ್ತೆ. ಕೊತ್ತಂಬರಿ ಬೀಜದ ಪೌಡರು ಇದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಉಪ್ಪು, ಸ್ವಲ್ಪ ಹಿಂಗಿದ್ರೆ ಹಾಕ್ಕೊಳ್ಳಿ. ಹಾಗೆ ಲಿಂಬೆ ರಸ ಇದನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಫಸ್ಟು ಇದಕ್ಕೆ ನೀರು ಆ್ಯಡ್ ಮಾಡಿಬಿಡಿ, ಯಾಕೆಂದರೆ ಆಲೂಗಡ್ಡೆ ಬೆಂದಿರುತ್ತಲ್ಲ ಇದು ಸಾಕಾಗುತ್ತೆ. ಆಲೂಗಡ್ಡೆ ಹಾಗೂ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಯಾವುದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನೀವು ಚಿಕ್ಕ ಫ್ಲ್ಯಾಟ್ ಆಗಿರೋವಂತಹ ವಡೆ ಅಥವಾ ಏನಾದರೂ ಮಾಡ್ತೀರಲ್ಲ ಆ ಥರ ಫ್ಲ್ಯಾಟ್ ಆಗಿರೋವಂಥ ವಡೆಗಳನ್ನ ಮಾಡಿಕೊಂಡು ಇಟ್ಕೊಂಡಿರಿ. ಈ ಥರ ಕೈಯಲ್ಲಿ ಮಾಡ್ಕೋಬೇಕು. ಇದನ್ನು ತುಂಬ ದಪ್ಪಗೆ ಮಾಡ್ಕೋಬೇಡಿ, ಯಾಕೆಂದ್ರೆ ತುಂಬ ದಪ್ಪ ಅಲ್ಲ, ತುಂಬ ತೆಲು ಅದು ಆಗಲ್ಲ. ದಪ್ಪ ಮಾಡಿಕೊಂಡ್ರೆ ಒಳಗಡೆ ಅಷ್ಟೊಂದು ಬೇಯಲ್ಲ, ಬೆಂದಿರುತ್ತೆ ಆಲ್ರೆಡಿ, ಆದರೂ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನಾವು ಮೀಡಿಯಮ್ ಕಟ್ಲೆಟ್ ಯಾವ ಹದಕ್ಕಿರುತ್ತೆ ಅದೇ ಹದಕ್ಕೆ ನಾವು ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಮಾಡಿಕೊಂಡು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ತವಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಅದು ಬಿಸಿ ಆದಾಗ ಈ ಕಟ್ಲೆಟ್ನ ಅದರಲ್ಲಿ ಇಟ್ಕೊಂಡು ನಾವು ಬೇಯಿಸಬೇಕು. ಅದು ಬೇಯೋದಂದರೆ 2 ಕಡೆ ಚೆನ್ನಾಗಿ ಬೇಯಬೇಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ. ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದು ಒಂದು 5 ನಿಮಿಷ ಆದಮೇಲೆ ಅದನ್ನು ಮೀಡಿಯಮ್ ಫ್ಲೇಮಿಂದ ಸ್ವಲ್ಪ ಹೈ ಫ್ಲೇಮ್ಗೆ ಹಾಕ್ಕೊಳ್ಳಿ. ಎಂಡಲ್ಲಿ ಅದು 2 ಕಡೆ ಫ್ಲಿಪ್ ಮಾಡಿದ ಮೇಲೆ ನಾವು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಬೇಯಿಸಬೇಕು. 5-10 ನಿಮಿಷ ಬೇಡ, 5 ನಿಮಿಷವೂ ಸಾಕು. 10 ನಿಮಿಷದನ್ನು ಬೇಯಿಸ್ಕೊಂಡ್ರೆ ಅದರ ಟೇಸ್ಟ್ ತುಂಬ ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ. ಇದನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ನಾವು ಇದನ್ನು ಸಂಜೆಯ ಸ್ನ್ಯಾಕಿಗೆ ಯೂಸ್ ಮಾಡ್ಕೋಬೋದು ಅಥವಾ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೋಬೋದು. ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ. ಮನೇಲಿ ಚಪಾತಿ ಇದ್ದರೆ ಅದನ್ನು ಬಿಸಾಕಬೇಡಿ ಅಥವಾ ಏನು ಯೂಸ್ ಆಗಲ್ಲ ಅಂದ್ಕೋಬೇಡಿ. ತುಂಬ ಚೆನ್ನಾಗಿರೋ ಕಟ್ಲೆಟ್ ನಾವು ಇಮಿಡಿಯೇಟಾಗಿ ಮಾಡ್ಕೋಬೋದು. ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡ್ರೆ ಅದರಲ್ಲಿ ಬೇರೆ ಏನೂ ಕೆಲಸ ಇಲ್ಲ. ಒಂದು ಆಲೂಗಡ್ಡೆನೂ ಸಾಕಾಗುತ್ತೆ. ಬೇಕಿದ್ರೆ 2 ಆಲೂಗಡ್ಡೆನೂ ನೀವು ಆ್ಯಡ್ ಮಾಡ್ಕೋಬೋದು. 2 ಆಲೂಗಡ್ಡೆ ಹಾಕ್ಕೊಂಡ್ರೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಕಟ್ಲೆಟ್ ಮಾಡ್ದಂಗೆ ಆಗುತ್ತೆ. ಇವಾಗ ಇದಕ್ಕೆ ನಾವು ಚಪಾತಿ ಕಟ್ಲೆಟ್ ಮಾಡಿರೋದ್ರಿಂದ ನಾನು 1 ಆಲೂಗಡ್ಡೆನ ಇದಕ್ಕೆ ಬೇಯಿಸಿ ಹಾಕ್ಕೊಂಡಿದ್ದೀನಿ. ಒಂದಂದರೆ ಅದು ದೊಡ್ಡದಾಗಿದೆ ಸೈಜು, ಬರೀ ಚಿಕ್ಕ ಸೈಜ್ ಅಲ್ಲ. ಇವಾಗ ಅದು ಮಿಕ್ಸ್ ಆಗಬೇಕು. ಇವಾಗ ನಾವು 2 ಸೈಡ್ ಬೇಯಿಸಿ ಇಟ್ಕೊಳ್ಬೇಕು. ಇದನ್ನು ಈ ಥರ 2 ಸೈಡ್ ನಾವು ಇದನ್ನು ಬೇಯಿಸಿಟ್ಕೊಬಿಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ನಾನು ಇದನ್ನು ಆಲೂಗಡ್ಡೆನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಾಯ್ಲ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿ ಬರಲ್ಲ. ಇವಾಗ ನೋಡಿ ತುಂಬ ಚೆನ್ನಾಗಿರೋ, ಅಂದರೆ ನೋಡೋದಕ್ಕೂ ಕಲರ್ಫುಲ್ಲಾಗಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿದೆ. ಹೆಲ್ದಿ ಆಗಿರೋವಂಥ ವೀಟಲ್ಲಿ ಮಾಡಿರೋವಂಥ ಅದೇ ಗೋಧಿ ಹಿಟ್ಟಿನ ಒಂದು ಕಟ್ಲೆಟ್ನ ನಾವು ಇಲ್ಲಿ ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ಎಲ್ಲರೂ ಮನೇಲಿ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.